ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ PSTR ಮತ್ತು GPSTR HSTR ವಿಷಯಗಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ವಿಡಿಯೋಗಳನ್ನು ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಹಾಗಾದರೆ ಸೋಷಿಯಲ್ ಸೈನ್ಸ್ GPSTR ಮತ್ತು HSTRಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ಏನು ಈ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂದರೆ ನಿಮಗೆ ಪ್ಲೇ ಲಿಸ್ಟಲ್ಲಿ ಹೋದರೆ ವಿವಿಧ ವಿಷಯಗಳ ವಿಡಿಯೋಗಳು ಸಿಗುತ್ತೆ ನೋಡಿ. ಹಾಗೆ ನಮ್ಮ PSTRಗೆ ಕಂಪ್ಲೀಟ್ ಕೋರ್ಸ್ ನಮ್ಮ ಸ್ಪರ್ಧಾ ಕರ್ನಾಟಕದಲ್ಲಿ ಆನ್ಲೈನ್ ಕೋರ್ಸ್ ಸಿಕ್ಕಿದೆ. ನಿಮಗೆ ಸೈಕಾಲಜಿ ಇರ್ಬೋದು, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, EVS ಮತ್ತು GK, ಕಂಪ್ಯೂಟರ್ ಮತ್ತು ಮ್ಯಾಥಮೆಟಿಕ್ಸ್ ಸಂಬಂಧಿಸಿದಂಥ ವಿಷಯಗಳು ಸಹ ನೀವು ತಗೊಳ್ತಾ ಹೋಗ್ಬೋದು. ನೆಕ್ಸ್ಟು ಅದಾದಮೇಲೆ ನಿಮಗೆ ಇಲ್ಲಿ TETಗೆ ಸಂಬಂಧಿಸಿದಂಥ ಮತ್ತು GPSTRಗೆ ಸಂಬಂಧಿಸಿದಂಥ ವಿಷಯಗಳನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗಿದ್ದೇವೆ ನೋಡಿ. ಈ ವಿಷಯಗಳನ್ನು ಸಹ ನೀವು ಕಂಪ್ಲೀಟಾಗಿ GPSTR, HSTR, PM ಮೆಥಡ್ ಮತ್ತು ಸೋಷಿಯಲ್ ಸೈನ್ಸ್ ವಿಷಯಗಳನ್ನು ನೀವು ವಿಶೇಷವಾಗಿ ತೆಗೆದುಕೊಳ್ಬೋದು. ನೆಕ್ಸ್ಟು ಅದಾದಮೇಲೆ ಯಾರು ಈಗಾಗಲೇ ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಕೆರಿಯರ್ ಡೆವಲಪ್ಮೆಂಟ್ ಅಂತಿದೆ, ಅಲ್ಲಿ ಈ KS ಮತ್ತು ಗ್ರೂಪ್ C ಹಾಗೆ ನಿಮಗೆ SSC ಮತ್ತು ಬ್ಯಾಂಕಿಂಗ್ RRB ಹುದ್ದೆಗಳಿಗೆ ಪರೀಕ್ಷೆಯಲ್ಲಿ ಪಾಸಾಗಿ ಸೆಲೆಕ್ಟ್ ಆದ ಆಯ್ಕೆಯಾದ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡ್ಕೋಬೋದು. ಇಲ್ಲಿ ಅತ್ಯುತ್ತಮವಾದ ನುರಿತ ಉಪನ್ಯಾಸಕರಿಂದ ಮತ್ತು ಟೆಸ್ಟ್ ಸೀರೀಸ್ ನೋಟ್ಸ್ ಮತ್ತು ಈ ಒಂದು 24x7 ರೀಡಿಂಗ್ ರೂಮ್ ಅವಶ್ಯಕತೆ ಅಥವಾ ಮತ್ತು ಲಭ್ಯತೆಯನ್ನು ನಮ್ಮಲ್ಲಿ ಇರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ 9071673831 ಇಲ್ಲಿಗೆ ಕರೆ ಮಾಡಿದರೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ. ನೀವು ಸಹ ಇದನ್ನು ಆಯ್ಕೆ ಮಾಡ್ಕೊಳ್ಬೋದು. ಎಸ್ ಡಿಯರ್ ಫ್ರೆಂಡ್ಸ್, ಈಗ ನಾವು ಮೊದಲ ಪ್ರಶ್ನೆಯನ್ನು ಮಾತಾಡ್ತಾ ಹೋಗೋಣ. ಬುದ್ಧನು ಸಾರನಾಥದ ಜಿಂಕೆ ವನದಲ್ಲಿ ನೀಡಿದ ಮೊದಲ ಉಪದೇಶವನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಜಿಂಕೆ ವನದಲ್ಲಿ ಸಾರನಾಥದಲ್ಲಿ ಗೌತಮ ಬುದ್ಧ ನೀಡಿದಂಥ ಮೊದಲ ಉಪದೇಶವನ್ನು ನಾವೇನಂತ ಕರಿತೀವಂತ ನೋಡಿ. ಫಸ್ಟ್ ಆಫ್ ಆಲ್ ನಮಗೆ ಈ ಒಂದು ಗೌತಮ ಬುದ್ಧನ ಬಗ್ಗೆ ಗೊತ್ತಿರಬೇಕು. ಗೌತಮ ಬುದ್ಧನ ಬಗ್ಗೆ ನಾವು ನೋಡೋದಾದರೆ ಈತ ಒಂದು ಏನು 563ರಿಂದ ಈ ಒಂದು 483 ಈ BC ಏನಿದೆ BCEನಲ್ಲಿ ಜನಿಸಿದಂಥದ್ದು ಗೊತ್ತಿರಬೇಕು, ಬಿಫೋರ್ ಕಾಮನ್ ಇರುತ್ತೆ. ಹಾಗಾದರೆ ಗೌತಮ ಬುದ್ಧ 563ರಲ್ಲಿ ಜನಿಸಿದ್ದು ಯಾವುದು ಅಂದರೆ ಈ ಒಂದು ಲುಂಬಿನಿ ವನ ಅಂತಕ್ಕಂಥದ್ದು ನಿಮಗೆ ಗೊತ್ತಾಯಿತು. ಲುಂಬಿನಿ ವನ ಆದಮೇಲೆ ನೆಕ್ಸ್ಟ್ ನೀವು ಗೌತಮ ಬುದ್ಧನ ಮರಣ ಆಗಿದ್ದು ಯಾವಾಗ ಅಂದರೆ 483ರಲ್ಲಿ ನಿಮಗೆ ಎಲ್ಲಿ ಅಂದರೆ ಈ ಉತ್ತರ ಪ್ರದೇಶದ ಕುಶಿನಗರ ಅಂತಕ್ಕಂಥದ್ದು ಗೊತ್ತಾಯಿತು. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ ಈ ಸಾರನಾಥ ನೋಡಿ, ಈತ ಈ ಸಾರನಾಥದಲ್ಲಿ ಏನು ಮಾಡ್ತಾನೆ, ಉತ್ತರ ಪ್ರದೇಶದ ಸಾರನಾಥನಲ್ಲಿ ಈ ಒಂದು ಪಾಳಿ ಭಾಷೆಯಲ್ಲಿ ಏನು ಮಾಡ್ತಾನೆ, ಪಾಳಿ ಭಾಷೆಯಲ್ಲಿ ತಮ್ಮ ಪ್ರಥಮ ಬೋಧನೆಯನ್ನು ಕೈಗೊಳ್ತಾನೆ. ಪಾಳಿ ಭಾಷೆಯಲ್ಲಿ ತಮ್ಮ ಪ್ರಥಮ ಬೋಧನೆಯನ್ನು ಕೈಗೊಂಡಂತಹ ಗೌತಮ ಬುದ್ಧ ಏಕೆ ಅಂದರೆ ಇವನು ಕುದುರೆ ಇರ್ಬೋದು ಪರಿತ್ಯಾಗ, ಅದೇ ಬೋಧಿ ವೃಕ್ಷ ಇರ್ತಕ್ಕಂಥದ್ದು, ಇವನು ಏನು ವಿಶೇಷವಾಗಿ ಜ್ಞಾನೋದಯವಾದಂಥ ವಿಷಯಗಳಿರ್ಬೋದು. ಬಿಹಾರದ ಗಯಾದಲ್ಲಿ ಇವರು ಜ್ಞಾನೋದಯ ಆಗಿದ್ದರ ಬಗ್ಗೆನೂ ಸಹ ನಿಮಗೆ ಇರಬೇಕು. ಈ ಬೋಧನೆಯನ್ನು ನಾವೇನು ಮಾಡ್ತೀವಿ, ಧರ್ಮಚಕ್ರ ಪ್ರವರ್ತಕ ಅಂತ ಕರಿತೀವಿ. ಆದರೆ ಇವನು ಶಾಕ್ಯ ಕುಲಕ್ಕೆ ಶಾಕ್ಯ ಮುನಿ ಆಗಿದ್ದು ಯಾವಾಗ ಅಂದರೆ ಈ ಒಂದು ಬಿಹಾರದ ಗಯಾ ಏನಿದೆ, ಈ ಗಯಾದಲ್ಲಿ ಇವನು ಜ್ಞಾನೋದಯ ಆದ ಮೇಲೆ ಶಾಕ್ಯ ಕುಲಕ್ಕೆ ಶಾಕ್ಯ ಮುನಿಯಾದ ಗೌತಮ ಬುದ್ಧ. ಹಾಗೆ ಲೈಟ್ ಆಫ್ ಏಷ್ಯಾ ಅಂತಕ್ಕಂಥ ಅಂಶಗಳು ನಿಮಗೆ ಗೊತ್ತಿರಬೇಕು. ಗೌತಮ ಬುದ್ಧ ಮರಣ ಹೊಂದಿದ್ದು ಕುಶಿನಗರದಲ್ಲಿ, ಹಾಗೆ ಜ್ಞಾನೋದಯವಾಗಿದ್ದು ಬಿಹಾರದ ಗಯಾದಲ್ಲಿ, ಹಾಗೆ ಸಾರನಾಥದಲ್ಲಿ ಬೋಧನೆ ಮಾಡಿದ್ದು, ಹಾಗೆ ಕುಶಿನಗರದಲ್ಲಿ ಈತ ಮರಣ ಹೊಂದಿದ್ದು. ಅಂದರೆ ಗಯಾ ಮತ್ತು ಸಾರನಾಥ ಮತ್ತು ನೇಪಾಳದ ಲುಂಬಿನಿ ವನ, ಇವನ ಎಲ್ಲ ಸಂಕೇತಗಳಲ್ಲಿ ಏನು ಮಾಡ್ತಾನೆ, ಅಶೋಕ ಈ ರುಮಿಂದೈ ಶಾಸನ ಮತ್ತು ಬೇರೆ ಬೇರೆ ಶಾಸನಗಳನ್ನು ಇವನ ಒಂದು ಜನ್ಮದ ನೆನಪಿಗಾಗಿ ಎಲ್ಲ ಇದು ಮಾಡ್ತಾನೆ. ಹಾಗೆ ಸಾರನಾಥದಲ್ಲೂ ಸಹ ಸ್ತಂಭ ಶಾಸನವನ್ನು ನಿರ್ಮಾಣ ಮಾಡಿ ರಾಷ್ಟ್ರೀಯ ಲಾಂಛನವನ್ನು ಸಹ ನಾವು ಪಡ್ಕೊಳ್ತೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಈ ಕಾನ್ಸೆಪ್ಟ್ ಮೇಲೆ ನಮಗೆ ಒಂದು ಪ್ರಶ್ನೆ, ಬುದ್ಧನ ಸಾರನಾಥದ ಜಿಂಕೆವನದ ಬಗ್ಗೆ ಗೊತ್ತಾಯಿತು. ನೆಕ್ಸ್ಟು ವರ್ಣ ಪದ್ಧತಿ ಹುಟ್ಟಿ ಬಂದ ಬೆಳವಣಿಗೆಯನ್ನು ವಿವರಿಸುವುದು ಸ್ಮೃತಿ ಪುರುಷ ಸೂಕ್ತ ಮತ್ತು ಋಗ್ವೇದ ಮತ್ತು ಮಹಾಭಾರತ. ನೋಡಿ, ಮನುಸ್ಮೃತಿ ಅಂತಕ್ಕಂಥದ್ದು ಗುಪ್ತರ ಪೂರ್ವ ಕಾಲದಲ್ಲಿ ಆಗಂಥದ್ದು. ಇದು ಈ ಒಂದು ನ್ಯಾಯಾಂಗ ಅಥವಾ ಈ ಕಾನೂನು ಏನಿದೆ, ಈ ಕಾನೂನಿಗೆ ಸಂಬಂಧಿಸಿದಂಥದ್ದು ಮನುಸ್ಮೃತಿ.
ಪುರುಷ ಸೂಕ್ತಿ ಎಲ್ಲಿ ಬರುತ್ತೆ? ಈ ಒಂದು ಋಗ್ವೇದದ ಒಂದು 10ನೇ ಮಂಡಲ. ಎಷ್ಟು ಮಂಡಲ? 10ನೇ ಮಂಡಲ. ಋಗ್ವೇದದಲ್ಲಿ 10 ಮಂಡಲಗಳಿದೆ. ಈ 10 ಮಂಡಲಗಳಲ್ಲಿ ಅಂದರೆ ನಿಮಗೆ ಪುರುಷ ಸೂಕ್ತಿಯಲ್ಲಿ ಬರ್ತಕ್ಕಂಥದ್ದೇ ಈ ವರ್ಣ ಪದ್ಧತಿ ಅಂತ ಗೊತ್ತಿರಬೇಕು. ಯಾವುದು? ವರ್ಣ ಪದ್ಧತಿ. 3ನೇ ಮಂಡಲದಲ್ಲಿ ಈ ಗಾಯತ್ರಿ ದೇವಿಯ ಒಂದು ಅಂದರೆ ನಿಮಗೆ ಮಂತ್ರ ಬರ್ತಕ್ಕಂಥದ್ದು ಎಲ್ಲಿ ಅಂತಕ್ಕಂಥದ್ದು, ಸಾವಿತ್ರಿ ದೇವಿಯ ಒಂದು ಗಾಯತ್ರಿ ಮಂತ್ರ ಅಂತಕ್ಕಂಥದ್ದು. ಋಗ್ವೇದ ಅಂತಕ್ಕಂಥದ್ದು ಮನುಕುಲದ ಅತ್ಯಂತ ಪ್ರಾಚೀನವಾದಂಥ ಗ್ರಂಥ, ಅತ್ಯಂತ ಹಳೆಯದಾದಂಥ ಪ್ರಾಚೀನವಾದಂಥ ಮತ್ತು ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳಲ್ಲಿ ಪ್ರಾಚೀನವಾದಂಥದ್ದು ಮತ್ತು ಬೃಹತ್ತಾದಂಥದ್ದು ಯಾವುದು ಅಂದರೆ ಈ ಋಗ್ವೇದ ಅಂತಕ್ಕಂಥದ್ದು ಗೊತ್ತಿರಬೇಕು. ಋಗ್ವೇದ ಅಂತಲೂ ಕರಿತೀವಿ. ಹಾಗಾಗಿ ಮ್ಯಾಕ್ಸ್ ಮುಲ್ಲರ್ ಅವರು ಮನುಕುಲದ ಪ್ರಥಮ ಒಂದು ಗ್ರಂಥನೇ ಇದು ಅಂತ ಹೇಳಿದ್ದಾರೆ. ಹಾಗೆ ಮಹಾಭಾರತದಲ್ಲಿ ಭೀಷ್ಮ ಪರ್ವ, ಸಭಾಪರ್ವ, ಹಾಗೆ ಜಯ ಸಂಹಿತೆಗೆ ಸಂಬಂಧಿಸಿದಂತೆ ಮಹಾಭಾರತ ವಿಷಯಗಳನ್ನು ಸಹ ನಾವು ನೋಡ್ತೇವೆ. ಮಹಾಭಾರತದಲ್ಲಿ 18 ಪರ್ವಗಳಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು 18 ದಿನಗಳ ಕಾಲ ನಡೆದ್ರಿಂದ 18 ಪರ್ವಗಳಿದೆ ಅಂತಕ್ಕಂಥದ್ದು ಸಹ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಈ ಪ್ರಶ್ನೆಗೆ ಯಾವುದು ಅಂದರೆ ಪುರುಷ ಸೂಕ್ತಿ ಅಂತ ಗೊತ್ತಿರಬೇಕು. ಇದಕ್ಕೆ ರೈಟ್ ಆನ್ಸರ್ ಯಾವುದು? ಪುರುಷ ಸೂಕ್ತಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದರೆ ಅದಾದಮೇಲೆ ಪ್ರಸಿದ್ಧವಾದ ರಾಜಮಂಡಲ ಸಿದ್ಧಾಂತವನ್ನು ರಚಿಸಿದವರು ನೋಡಿ. ಇಲ್ಲಿ ರಾಜಮಂಡಲ ಮನು ಮತ್ತು ಶುಕ್ರ ಮತ್ತು ಚಂದ್ರಗುಪ್ತ ಮೌರ್ಯ. ರಾಜಮಂಡಲ ಸಿದ್ಧಾಂತ ಅಂತಕ್ಕಂಥದ್ದು ಅಥವಾ ಆಡಳಿತ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂದರೆ ಈ ಕೌಟಿಲ್ಯನ ಈ ಅರ್ಥಶಾಸ್ತ್ರ ಕೃತಿ ಅಂತಕ್ಕಂಥದ್ದು ಗೊತ್ತಿರಬೇಕು. 1905ರಲ್ಲಿ ಈ ಒಂದು ಶ್ಯಾಮಶಾಸ್ತ್ರಿ ಅವರು ಏನು ಮಾಡ್ತಾರೆ? ಇದನ್ನು ಪತ್ತೆ ಹಚ್ತಾರೆ. ಇದು ಯಾವ ಭಾಷೆಯಲ್ಲಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದು ಸಂಸ್ಕೃತದಲ್ಲಿತ್ತು ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಹಾಗಾದರೆ ಈ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ ಪುಸ್ತಕ ಏನಿದೆ ಇದನ್ನು ನಾವು ರಾಜಕೀಯ ಆಡಳಿತ ಮತ್ತು ಇದನ್ನು ಈ ರಾಜಮಂಡಲ ಸಿದ್ಧಾಂತ ಅಂತಲೂ ಕರಿತೀವಿ. ನೆಕ್ಸ್ಟ್, ಹಾಗಾದರೆ ಕೌಟಿಲ್ಯನಿಗೆ ಇದ್ದಂಥ ಮೊದಲ ಹೆಸರು ಕಾಶ್ಮೀರದ ಒಂದು ಚಾಣಕ್ಯದಲ್ಲಿ ಹುಟ್ಟಿದ್ರಿಂದ ಚಾಣಕ್ಯ ಅಂತ ಬಂತು. ನೆಕ್ಸ್ಟ್, ಅವನ ಮೊದಲ ಹೆಸರು ಏನು ಅಂದರೆ ಈ ಒಂದು ವಿಷ್ಣುಗುಪ್ತ ಅಂತಕ್ಕಂಥದ್ದು ಈತನ ಮೊದಲ ಹೆಸರು. ನೆಕ್ಸ್ಟ್, ಈತನಿಗೆ ಕೌಟಿಲ್ಯ ಅಂತಕ್ಕಂಥ ಹೆಸರು ಸಹ ಬಂತು. ನೋಡಿ, ಚಾಣಕ್ಯದ ಚಾಣಕ್ಯ, ವಿಷ್ಣುಗುಪ್ತ, ಕೌಟಿಲ್ಯ, ಮತ್ತು ಈತನಿಗೆ ದ್ರಾವಿಡಾಚಾರ್ಯ ಅಂತಕ್ಕಂಥ ಹೆಸರು ಬಂತು. ಹಾಗೆ ಈತನಿಗೆ ಈಗ ವಾತ್ಸಾಯನ ಅಂತಕ್ಕಂಥ ಹೆಸರು ಸಹ ಇತ್ತು. 5 ಹೆಸರುಗಳನ್ನು ಈ ಕೌಟಿಲ್ಯ ಒಳಗೊಂಡಿದ್ದ. ಹಾಗೆ ನಂದರ ಸಂತತಿಯಲ್ಲಿ ಧನನಂದನ ಆಸ್ಥಾನದಲ್ಲಿ ಇವನು ಒಬ್ಬ ಕೋಶಾಧಿಕಾರಿಯಾಗಿದ್ದ. ಅಲ್ಲಿಂದ ಅವಮಾನಿತನಾಗಿ ಅಲ್ಲಿಂದ ಹೊರ ಬಂದ ಮೇಲೆ ಈ ರೀತಿಯಾದಂಥ ಕಾನ್ಸೆಪ್ಟ್ಗಳು ಏನೇನಾಯಿತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಇದಾದಮೇಲೆ ನಮಗೆ ಕುಶಾನರ ಮೂಲ ಸ್ಥಳ ಯಾವುದು ಅಂತ ಪರ್ಷಿಯಾ, ಮೆಸಿಡೋನಿಯಾ, ಅರೇಬಿಯಾ ಮತ್ತು ಚೀನಿ ತುರ್ಕಿಸ್ಟ್. ನೋಡಿ, ಕುಶಾನರು ಭಾರತಕ್ಕೆ ವಿದೇಶದಿಂದ ಬಂದಂಥ ತುರ್ಕಿಸ್ಟ್, ಈ ಚೀನಾ ಭಾಗದ ಅಥವಾ ಈ ಮಧ್ಯ ಏಷ್ಯಾ ಭಾಗದಲ್ಲಿ ಚೀನಾ ಭಾಗದ ನಡುವೆ ಬಂದಂಥ ಒಂದು ತುರ್ಕಿಸ್ಟ್ ಸ್ಥಾನದಂಥವ್ರು ಯಾರು ಅಂದರೆ ಈ ಕುಶಾನರಿಗೆ ಸಂಬಂಧಿಸಿದಂತೆ ಪರ್ಷಿಯನ್ನರು ಯಾರು ಅಂದರೆ ಈಗ ಇರಾನಿಯನ್ನರು ಭಾರತಕ್ಕೆ ಬಂದಿದ್ದು ಬೇರೆ, ಇರಾನಿಯನ್ನರು. ನೆಕ್ಸ್ಟ್, ಮೆಸಿಡೋನಿಯಾದ ಗ್ರೀಕರು ಭಾರತಕ್ಕೆ ಬಂದದ್ದು ಬೇರೆ. ಹಾಗಾಗಿ ಅರೇಬಿಯಾದಿಂದ ಭಾರತಕ್ಕೆ ಬಂದಂಥದ್ದು ನಿಮಗೆ ಗಜ್ನಿ, ಗೋರಿ ಅವರೆಲ್ಲ ಬಂದಂಥದ್ದು, ಪರ್ಷಿಯಾದಿಂದ ಬಂದಂಥದ್ದು, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಚೀನಿ ತುರ್ಕಿಸ್ಟ್ ಜನಾಂಗಕ್ಕೆ ಇವರ ಮೂಲ ಅಂತಕ್ಕಂಥದ್ದು ಕುಶಾನರು ಗೊತ್ತಿರಬೇಕು. ಈ ಕುಶಾನರ ಭಾರತದಲ್ಲಿ ಗಾಂಧಾರ ಕಲೆ ಮತ್ತು ಇತರ ಕಲೆಗಳನ್ನು ಇಂಟ್ರಡ್ಯೂಸ್ ಮಾಡಿದ್ರ ಬಗ್ಗೆನೂ ಸಹ ನಿಮಗೆ ಗೊತ್ತಿರಬೇಕು. ಅಂದರೆ ಹಿಂದೆ ನಿಮಗೆ ವಿವಿಧ ಇಲಾಖೆ ಮತ್ತು ವಿವಿಧ ಅಂಶಗಳಿಗೆ ಅನುಗುಣವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್, ಸೌರಾಷ್ಟ್ರದಲ್ಲಿ ನೀರಾವರಿ ಕಾರ್ಯಾಚರಣೆಗೆ ಕಾರಣನಾದ ಶಕರಾಜ ಯಾರು? ನೋಡಿ, ಈ 1ನೇ ರುದ್ರಧಾಮನ್ ಅಂತಕ್ಕಂಥವನೇನಿದ್ದಾನೆ, ಈ 1ನೇ ರುದ್ರಧಾಮ ಏನು ಮಾಡ್ತಾನೆ? ಈ ಸೌರಾಷ್ಟ್ರದಲ್ಲಿ ಇದನ್ನು ನಾವು ಈ ಜುನಾಗಢ ಅಂತ ಕರಿತೀವಿ. ನೋಡಿ, ಸೌರಾಷ್ಟ್ರ ಮತ್ತು ಜುನಾಗಢಿಗೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಸರೋವರ ಇದೆ. ಯಾವುದು? ಈ ಸುದರ್ಶನ ಸರೋವರ. ಈ ಸುದರ್ಶನ ಸರೋವರವನ್ನು ಮತ್ತು ಅಶೋಕನ ಶಾಸನವನ್ನು ರುದ್ರಧಾಮನ ಗಿರ್ನಾರ್ ಅಂತ ಕರಿತೀವಿ. ಗಿರ್ನಾರ್ ಬೆಟ್ಟ ಅಂತ, ಗಿರ್ನಾರ್ ಅಂತಕ್ಕಂಥ ಬೆಟ್ಟ. ಗಿರ್ನಾರ್ ಶಾಸನ ಜುನಾಗಢಲ್ಲಿ ಇರ್ತಕ್ಕಂಥ ಗಿರ್ನಾರ್ ಶಾಸನದ ಬಗ್ಗೆ ನೋಡ್ಬೋದು.
ಸುದರ್ಶನ ಚಕ್ರವನ್ನು ಸುದರ್ಶನ ಸರೋವರವನ್ನು, ಸುದರ್ಶನ ಲೇಕನ್ನು ನಿರ್ಮಾಣ ಮಾಡಿದ್ದು ಈ ಮೌರ್ಯರ ಈ ಒಂದು ಚಂದ್ರಗುಪ್ತ. ಯಾರು? ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥದ್ದು ಗೊತ್ತಿರಬೇಕು. ಅವನ ಒಬ್ಬ ಅಧಿಕಾರಿ. ಅದಾದಮೇಲೆ ಈ ಜುನಾಗಢ್ನಲ್ಲಿ ಗಿರ್ನಾರ್ ಶಾಸನದ ಬಳಿ ಒಂದು ಸುದರ್ಶನ ಲೇಕ್ ಇದೆಯಲ್ಲ, ಇದನ್ನು ಮತ್ತೆ ಇಲ್ಲಿ ಒಂದು ಶಾಸನವನ್ನು ಕೆತ್ತಿಸಿದಂಥವನು ಯಾರು ಅಂದರೆ ಅಶೋಕ ಅಂತಕ್ಕಂಥದ್ದು ಗೊತ್ತಿರಬೇಕು, ಅಶೋಕ ಮಹಾಶಯ. ಅದಾದಮೇಲೆ ನಮಗೆ ಇಲ್ಲಿ ಮತ್ತೆ ಈ ಒಂದು ಸುದರ್ಶನ ಸರೋವರವನ್ನು ರೀಕನ್ಸ್ಟ್ರಕ್ಷನ್ ಅಥವಾ ಅದನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ಅದು ಹಾಳಾದಮೇಲೆ ಈ ಗುಪ್ತರ ದೊರೆಯಾದಂತಹ ಸ್ಕಂದಗುಪ್ತ ಏನಿದ್ದಾನೆ, ಸ್ಕಂದಗುಪ್ತ ಇದನ್ನು ಪರಿಷ್ಕರಣೆ ಮಾಡ್ತಾನೆ ಅಥವಾ ಮತ್ತೆ ಪುನರ್ ನಿರ್ಮಾಣ ಮಾಡ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ರುದ್ರದಾಮನ ಜುನಾಗಢ ಶಾಸನ ಒಂದು ವಿಶೇಷವಾದಂಥ ಸಂಸ್ಕೃತ ಶಾಸನಗಳಲ್ಲಿ ಅತ್ಯಂತ ಪ್ರಾಚೀನವಾದ ಶಾಸನ ಅಂತಲೂ ಸಹ ಕರಿತೇವೆ. ರುದ್ರದಾಮ ಈ ಒಂದು ಶಕರಾಜ ಅಂತ ಗೊತ್ತಿರಬೇಕು. ರುದ್ರದಾಮ ಶಕರಾಜ ಅಂತಕ್ಕಂಥದ್ದು ಗೊತ್ತಿರಬೇಕು. ಮಿನಾಂಡರ್ ಇದೆ, ಸೆಲ್ಯೂಕಸ್ ಇದೆ, ಹಾಗೆ ಈ ನಹಪಾನ್ ಅಂತಕ್ಕಂಥವನಿದೆ. ಇವೆಲ್ಲ ಬೇರೆ ಬೇರೆ ಅಂಶಗಳಲ್ಲಿ ಬರ್ತಕ್ಕಂಥ ಒಂದು ಅಂಶ. ಎಸ್, 5ನೇ ಪ್ರಶ್ನೆಗೆ ಇದು ಉತ್ತರ ಆಯಿತು. ಗುಪ್ತರ ಕಾಲದ ಬಂಗಾರದ ವಿನಿಮಯ ಮಾಧ್ಯಮವನ್ನು ಏನೆಂದು ಕರೆಯಲಾಗುತ್ತಿತ್ತು? ದಿನಾರ್, ದ್ರಮ್ ಮತ್ತು ಕರ್ಷಪಣ. ನೋಡಿ, ಕರ್ಷಪಣ ಮೌರ್ಯರ ಕಾಲದಲ್ಲಿ ಬರುತ್ತೆ. ಸುವರ್ಣ ಅಂತಕ್ಕಂಥದ್ದೇನಿದೆ, ಈ ಸುವರ್ಣ ಯುಗ ಅಂದರೆ ಸುವರ್ಣ ಅಂದರೆ ಬಂಗಾರದ ವಿನಿಮಯ ಮಾಧ್ಯಮವನ್ನು ಸುವರ್ಣ ಅಂತ ಕರಿತಾ ಇದ್ರು. ಗುಪ್ತರ ನೋಡಿ ಆಡಳಿತ ಈ 300ರಿಂದ ಈ 500 ಅಂದರೆ ಈ 300ರಿಂದ 500 ಅಂದರೆ ಅಥವಾ ಈ ನಡುವಿನ 200 ವರ್ಷಗಳೇನಿದೆ, 200 ವರ್ಷಗಳ ಕಾಲ ಗುಪ್ತರ ಕಾಲದಲ್ಲಿ ಬಂಗಾರದ ಒಳಹರಿವು ಏನಾಗಿತ್ತು? ಹೆಚ್ಚಾಗಿತ್ತು. ಈ ಬಂಗಾರದ ಒಳಹರಿವು ಹೆಚ್ಚಾಗಿದ್ದರಿಂದ ಗುಪ್ತರಲ್ಲಿ ವ್ಯಾಪಾರ ಏನಾಗಿತ್ತು? ಸಹ ಹೆಚ್ಚಾಗಿತ್ತು. ಇವರು ವಿದೇಶದೊಂದಿಗೆ, ಯಾರೊಂದಿಗೆ? ವಿದೇಶದೊಂದಿಗೂ ಸಹ ವ್ಯಾಪಾರವನ್ನು ಹೊಂದ್ತಾ ಇದ್ರು. ಗುಪ್ತರ ಕಾಲದಲ್ಲಿ ದಿನಾರ್ ಅಂದರೆ ಈ ಒಂದು ಚಿನ್ನದ ನಾಣ್ಯ ಅಂತ ಗೊತ್ತಿರಬೇಕು. ದಿನಾರ್ ಅಂದರೆ ಚಿನ್ನದ ನಾಣ್ಯ ಅಂತ ಗೊತ್ತಿರಬೇಕು. ಹಾಗಾಗಿ ನಮಗೆ ಸುವರ್ಣ ಅಂತಕ್ಕಂಥದ್ದೇನಿದೆ ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಸಹ ಗೊತ್ತಿರಬೇಕು. ಇದು ಮೇಜರಾಗಿ ನಿಮಗೆ ತಿಳಿದಿರಲಿ ಅಂತ. ಎಸ್, ಹಾಗಾದರೆ ಈ ಒಂದು ಅಂಶ ಆದಮೇಲೆ ಗೋಲ್ಡನ್ ಎರಾ ಅಂತ ಕರಿತೀವಿ. ಹರ್ಷನ ಕಾಲದಲ್ಲಿ ಬಂಗಾಳದ ರಾಜ ಯಾರಾಗಿದ್ದನು ಅಂತಕ್ಕಂಥ ಬಂಗಾಳದ ರಾಜ ನೋಡಿ, ಭಾಸ್ಕರ ವರ್ಮನ ಜೊತೆ ಸೇರಿ ಶಶಾಂಕ ಮತ್ತು ದೇವಗುಪ್ತನನ್ನು ಹರ್ಷ ಸೋಲಿಸ್ತಾನೆ. ಈ ಭಾಸ್ಕರ ಎಲ್ಲಿಯವನು ಅಂದರೆ ಕಾಮರೂಪ ಅಂತ ಗೊತ್ತಿರಬೇಕು. ಕಾಮರೂಪ ಅಂದರೆ ನಿಮಗೆ ಇಂದಿನ ಅಸ್ಸಾಂ ಅಂತ ಗೊತ್ತಿದೆ. ಹಾಗೆ ದಿನಕರ ಮಿತ್ರ ಅಂದರೆ ಈ ಹರ್ಷ ಅಥವಾ ಹರ್ಷವರ್ಧನ ಆಸ್ಥಾನದಲ್ಲಿ ಇವನ ಮಡದಿ ಏನಿದ್ದಾಳೆ ರಾಜಶ್ರೀ, ಇವನ ಜೊತೆ ಏನು ಮಾಡ್ತಾಳೆ? ಇವನೊಬ್ಬ ಬೌದ್ಧ ಭಿಕ್ಷು ಅಂತಕ್ಕಂಥದ್ದು. ಇವನ ಬೌದ್ಧ ಭಿಕ್ಷುಕನೊಡನೆ ಏನು ಮಾಡ್ತಾಳೆ? ಅವಳು ಹೊರಟ್ಲು ಅಂತ. ಆದರೆ ದೇವಗುಪ್ತ ಎಲ್ಲಿಯವನಂದರೆ ದೇವಗುಪ್ತ ಮಾಳ್ವದವನು. ಹಾಗಾದರೆ ಶಶಾಂಕ ಎಲ್ಲಿಯವನಂದರೆ ಈ ಒಂದು ಗೌಡ ದೇಶ. ಈ ಶಶಾಂಕ ಗೌಡ ದೇಶ ಅಂದರೆ ನಮಗೆ ಬಂಗಾಳ. ಈ ಬಂಗಾಳ ಇವನೇ ಗೌತಮ ಬುದ್ಧನ ಈ ಒಂದು ಬೋಧಿ ವೃಕ್ಷವನ್ನು ಕಡಿಸಿದವನು. ಹಾಗಾದರೆ ಹರ್ಷನ ಕಾಲದಲ್ಲಿ ಹರ್ಷ ಯಾರನ್ನ ಸೋಲಿಸ್ತಾನೆ ಬಂಗಾಳದ ರಾಜ ಅಂದರೆ ಶಶಾಂಕ, ಗೌಡ ದೇಶದ ಶಶಾಂಕನನ್ನು ಈತ ಸೋಲಿಸ್ತಾನೆ. ಯಾರನ್ನು ಸೋಲಿಸ್ತಾನೆ ಅಂದರೆ ಗೌಡ ದೇಶದ ಶಶಾಂಕನನ್ನು ಈತ ಸೋಲಿಸ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಭಾಸ್ಕರ ವರ್ಮ, ದಿನಕರ ಮಿತ್ರ ಮತ್ತು ದೇವಗುಪ್ತನ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ ಆದಮೇಲೆ ನಮಗೆ ಮುಂದಿನ ಕಾನ್ಸೆಪ್ಟ್ ಮೇಲೆ ಏನು ಪ್ರಶ್ನೆ ಕೇಳ್ತಾರಂತ ನೋಡ್ತಾ ಹೋಗೋಣ. ಶಹನಾಮ್ ಕೃತಿಯ ಕರ್ತೃ ಯಾರು? ಅಬುಲ್ ಫಜಲ್ ಮತ್ತು ಅಬುಲ್ ಫೈಜಿ ಅಂತಕ್ಕಂಥವ್ರು. ಇವರು ಅಕ್ಬರ್ ಕಾಲದಲ್ಲಿ ಇದ್ದಂಥವ್ರು. ಹಾಗೆ ಫಿರ್ದೋಸಿ ಅಂತಕ್ಕಂಥವನೇನಿದ್ದಾನೆ ಈ ಒಂದು ಗಜ್ನಿ ಕಾಲದಲ್ಲಿ ಅಲ್ಬೆರೋನಿ ಮತ್ತು ಫಿರ್ದೋಸಿ ಅಂತಕ್ಕಂಥವ್ರು ಬಂದಂಥವ್ರು. ಈ ಒಬ್ಬ ಅಂಧಕವಿ ಅಂತಲೂ ಕರೀತಾರೆ. ಇವನು ಬರೆದಂತಹ ಒಂದು ಕೃತಿಯೇ ಶಹನಾಮ್ ಅಂತ. ಫಿರ್ದೋಸಿ ಬರೆದಂಥ ಕೃತಿಯೇ ಶಹನಾಮ್ ಅಂತ. ನೆಕ್ಸ್ಟ್ ಅಮೀರ್ ಖುಸ್ರು, ಭಾರತದ ಗಿಳಿ. 8 ಜನ ದೆಹಲಿ ಸುಲ್ತಾನರ ಕಾಲದಲ್ಲಿ ಇವನು ಬದುಕಿದ್ದ ಅಂತ ಹೇಳ್ತಾರೆ. ಹಾಗೆ ಸಲೀಂ ಮಲ್ಲಿಕ್ ಅಂತಕ್ಕಂಥವನು ಸಹ ನಾವಿಲ್ಲಿ ನೋಡ್ಬೋದು. ಅಮೀರ್ ಖುಸ್ರು, ಫಿರ್ದೋಸಿ ಮತ್ತು ಅಬುಲ್ ಫಜಲ್, ಅಬುಲ್ ಫೈಜಿ ಅಂತಕ್ಕಂಥವ್ರು ಇವರು ಅಕ್ಬರ್ನ ಕಾಲದಲ್ಲಿ ಇದ್ದಂಥದ್ದು ಮತ್ತು ಪ್ರಾಣ ಸ್ನೇಹಿತರಂತೆ ಇದ್ದಂಥದ್ದು. ಮತ್ತು ಈ ಒಂದು ಅಕ್ಬರ್ನ ಕಾಲದಲ್ಲಿ ಆದಂತಹ ಒಂದು ಧಾರ್ಮಿಕ ದತ್ತಿ ಇಲಾಖೆ ಅನ್ನೋಂಥ ದೀನ್ ಇಲಾಹಿಯಲ್ಲೂ ಸಹ ಇವನು ಕೆಲಸ ಮಾಡ್ದ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ದೆಹಲಿ ಸುಲ್ತಾನರ ಕಾಲದಲ್ಲಿ ಜಕತ್ ಅಂದರೆ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಜಕತ್ ನೀರಾವರಿ ತೆರಿಗೆ, ವ್ಯಾಪಾರ ಸುಂಕ, ಭೂಕಂದಾಯ ಅಥವಾ ಈ ಮುಸ್ಲಿಮರ ಮೇಲೆ ಇರತಕ್ಕಂತಹ ಒಂದು ಕಂದಾಯವನ್ನು ನಾವೇನಂತ ಕರಿತಾ ಇದ್ವಿ ಅಂದರೆ
ಈ ಜಕಾತ್ನ ಒಂದು ಧಾರ್ಮಿಕ ಮುಸ್ಲಿಮರ ಮೇಲೆ ಇರ್ತಕ್ಕಂಥ ಧಾರ್ಮಿಕ ತೆರಿಗೆ ಜಕಾತ್ ಅಂತ. ನೋಡಿ, ಈ ಜಿಜಿಯಾ ಅಂದರೆ ನಮಗೆ ಮುಸ್ಲಿಮೇತರರು ಯಾರು ಅಂದರೆ ಮುಸ್ಲಿಮೇತರರ ಮೇಲೆ ಅಥವಾ ಹಿಂದೂಗಳ ಮೇಲೆ ಇರ್ತಕ್ಕಂಥದ್ದು ಈ ಜಿಜಿಯಾ ಅಂತ ಕರಿತಾ ಇದ್ವಿ. ಜಕಾತ್ ಇರ್ಬೋದು, ಜಿಜಿಯಾ ಇರ್ಬೋದು, ಇವೆರಡು ಮೇಜರ್ ಆಗಿ ನೆಕ್ಸ್ಟ್ ಇನ್ನೊಂದು ಕಮ್ಸ್ ಅಂತ ಕರಿತಾ ಇದ್ವಿ. ಕಮ್ಸ್ ಅಂದ್ರೆ ಏನಪ್ಪ ಅಂದರೆ ಯುದ್ಧ ಸಂದರ್ಭದಲ್ಲಿ ಈ ಲೂಟಿ ಮಾಡಿದ ಹಣವನ್ನು ಏನು ಮಾಡ್ತಾ ಇದ್ರು, ಪಡಿತಾ ಇದ್ರು. ಯುದ್ಧ ಸಂದರ್ಭದಲ್ಲಿ ಲೂಟಿ ಮಾಡಿದ ಹಣದ ಒಂದು ಭಾಗವನ್ನು ಪಡಿತಾ ಇದ್ರು. ಇದನ್ನ ಕಮ್ಸ್ ಅಂತ ಕರಿತಾ ಇದ್ವಿ. ಜಿಜಿಯಾ, ಕಮ್ಸ್ ಮತ್ತು ಈ ಒಂದು ಜಕಾತ್ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಉಜರ್ ಅಂತಕ್ಕಂಥದ್ದು ಸಹ ಬರುತ್ತೆ. ಹಾಗೆ ದೆಹಲಿ ಸುಲ್ತಾನರಿಗೆ ಸಂಬಂಧಿಸಿದಂಥ ಹಲವು ತೆರಿಗೆ ಅಥವಾ ಟ್ಯಾಕ್ಸ್ ಕಂದಾಯ ಪದ್ಧತಿಗಳು ಇದ್ದುದನ್ನು ಸಹ ನಾವು ನೋಡ್ಬೋದು. ಇದಾದಮೇಲೆ ಕಾಕತೀಯ ವಂಶದ ರಾಜಧಾನಿ ಯಾವುದಾಗಿತ್ತು? ಮದುರೈ, ಹಂಪಿ, ದ್ವಾರಸಮುದ್ರ. ನೋಡಿ, ಮದುರೈ ಸಂಬಂಧಿಸಿದಂತೆ ನೀವು ನೋಡ್ಬೋದು ಪಾಂಡ್ಯರು. ಮದುರೆಯಲ್ಲಿದ್ದಂಥವ್ರು ಪಾಂಡ್ಯರು. ಹಂಪಿ ಅಂತಕ್ಕಂಥದ್ದು ಈ ವಿಜಯನಗರಕ್ಕೆ ಸಂಬಂಧಿಸಿದಂಥದ್ದು. ದ್ವಾರ ಸಮುದ್ರದಲ್ಲಿದ್ದಂಥವ್ರು ಯಾರು ಅಂದರೆ ಹೊಯ್ಸಳರು ಅಂತ ಗೊತ್ತಿರಬೇಕು. ಆದರೆ ಈ ವಾರಂಗಲ್ಲಿನ ಕಾಕತೀಯರು, ಈ ಆಂಧ್ರ ಪ್ರದೇಶದ ಈ ವಾರಂಗಲ್ಲಿನ ಒಂದು ಕಾಕತೀಯರ ಮನೆತನದಲ್ಲಿದ್ದಂಥದ್ದೇ ಈ ಒಂದು ಕೋಹಿನೂರು ವಜ್ರ ಅಂತಕ್ಕಂಥದ್ದು. ಇವ್ರ ಮೇಲೆ ದಾಳಿ ಮಾಡಿದಂಥವನೇ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾನಿ ಮಲ್ಲಿಕ್ ಕಾಫರ್. ಯಾರು ಅಂದರೆ ಮಲ್ಲಿಕ್ ಕಾಫರ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ವಾರಂಗಲ್ಲಿನ ಕಾಕತೀಯರಿಗೆ ಸಂಬಂಧಿಸಿದಂಥ ಅಂಶಗಳನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಇದರ ಕಾನ್ಸೆಪ್ಟ್ ಮೇಲೂ ಸಹ ನಾವು ಇದನ್ನು ಅಧ್ಯಯನ ಮಾಡ್ಬೋದು. ವಾರಂಗಲ್ ಸಂಗಮ ಯುಗದಲ್ಲಿ ಉರೈಯೂರು ಯಾವುದಕ್ಕೆ ಪ್ರಸಿದ್ಧವಾಗಿದೆ? ನೋಡಿ, ನಮಗೆ ಹರಿಕೆಮೇಡ್ ಇರ್ಬೋದು, ಉರೈಯೂರು ಇರ್ಬೋದು, ಇವೆಲ್ಲ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಸಂಗಮ ಯುಗ ಅಂದರೆ ನಿಮಗೆ ಗೊತ್ತಿದೆ, ಈ ಒಂದು ಚೇರ ಇರ್ಬೋದು, ಹಾಗೆ ಈ ಒಂದು ಚೋಳ ಇರ್ಬೋದು, ಹೀಗೆ ಈ ಪಾಂಡ್ಯ ಇರ್ಬೋದು. ಈ ಸಂಗಮ್ ಸಾಹಿತ್ಯ ತಮಿಳು ಲಿಟ್ರೇಚರ್ನ ಇವ್ರೇನು ಮಾಡ್ತಾರೆ, ಅಗಸ್ತ್ಯ ಮುನಿಗಳಿಂದ ಪೋಷಣೆಯಾಗಿ ಇದನ್ನು ಸಂಗಮ್ ಕೂಟ, ದಾರ್ಶನಿಕರ ಕೂಟ, ಕವಿಗಳ ಸಾಹಿತಿಗಳ ಕೂಟ ಅಂತ ಕರೀತಾರೆ. ಈ ಉರೈಯೂರಲ್ಲಿದ್ದಂಥದ್ದು ಉತ್ತರ ಮೇರೂರು ಶಾಸನ ಬೇರೆ, ಉರೈಯೂರು ಬೇರೆ. ಹತ್ತಿ ವ್ಯಾಪಾರ ಬಿಸ್ನೆಸ್, ವಿದೇಶದೊಂದಿಗಿದ್ದಂತಹ ಒಂದು ಬಿಸ್ನೆಸ್ಸಲ್ಲಿ ಹತ್ತಿ ವ್ಯಾಪಾರ ಹೆಚ್ಚಾಗಿ ಇವ್ರ ಕಾಲದಲ್ಲಿ ಇದ್ದದ್ರ ಬಗ್ಗೆಯೂ ಸಹ ನಿಮಗೆ ಗೊತ್ತಿರಬೇಕು. ಚೇರ, ಚೋಳ, ಪಾಂಡ್ಯ ಸಂಗಮ ಯುಗದಲ್ಲಿ ಬರ್ತಕ್ಕಂತಹ ನಿಮಗೆ ಕೃತಿಗಳು ತಿರುವಳ್ಳವರು ಇರ್ಬೋದು, ಶಿಲಪ್ಪದಿಗಾರ, ಮಣಿಮೇಕಲೆ ಇರ್ಬೋದು, ಇವೆಲ್ಲ ಬರೆದಂಥವ್ರು ಯಾರು? ಸತ್ತನಾರ್ ಬಗ್ಗೆ ಕೇಳ್ಬೋದು. ಈ ಕೆಳಕಂಡವರಲ್ಲಿ ಬಂಗಾಳದ ಭಕ್ತಿ ಸಂತ ಯಾರು ಅಂತ ನೋಡಿ. ಕಬೀರ್ ದಾಸರು, ರಾಮ ರಹೀಮ ಅಂತ ಹೇಳಿದವರು ಉತ್ತರ ಪ್ರದೇಶದವರು. ತುಳಸಿದಾಸರು ಸಹ ಉತ್ತರ ಪ್ರದೇಶದವರು. ವಿವೇಕಾನಂದ ಸಹ ವೆಸ್ಟ್ ಬಂಗಾಳನವರು. ಆದರೆ ಭಕ್ತಿ ಸಂತ ಯಾರು ಅಂದರೆ ಚೈತನ್ಯರು ಬಂಗಾಳದವರು. ಇವರು ವಿಜಯನಗರದ ಶ್ರೀಕೃಷ್ಣದೇವರಾಯನ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿದರು. ವಿಜಯನಗರದ ಶ್ರೀಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದು ಯಾರು ಅಂದರೆ ಚೈತನ್ಯರು, ಮತ್ತೊಬ್ಬರು ವಲ್ಲಭಾಚಾರ್ಯರು ಅಂತ ನಿಮಗೆ ಗೊತ್ತಿರಬೇಕು. ಹಾಗೆ ಕಬೀರ್, ತುಳಸಿ ಮತ್ತು ವಿವೇಕಾನಂದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಚಿತ್ತೂರಿನ ಕೀರ್ತಿ ಸ್ತಂಭ ನಿರ್ಮಿಸಿದವರು ನೋಡಿ, ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಬೇರೆ. ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ 1824 ಒಂದು ಫೈಟ್. ಇಲ್ಲಿ ರಾಣಾ ಪ್ರತಾಪ್ ಮತ್ತು ರಾಣಾ ಸಂಗ್ ಮತ್ತು ರಾಣಾ ಕುಂಭ್ ಮತ್ತು ಈ ಒಂದು ಬಪ್ಪ ರಾಯಲ್ ಅಂತ. ಕೀರ್ತಿ ಸ್ತಂಭ ಅಂದರೆ ಇದೊಂದು ವಿಜಯ ಸ್ತಂಭ. ಈ ವಿಜಯ ಸ್ತಂಭವನ್ನು ನಿರ್ಮಿಸಿದವ್ರು ಯಾರು ಅಂದರೆ ಈ ರಾಣಾ ಕುಂಭ ಅಂತ. ವಿಜಯ ಸ್ತಂಭವನ್ನು ನಿರ್ಮಿಸಿದವ್ರು ಯಾರು ಅಂದರೆ ಚಿತ್ತೂರಿನ ವಿಜಯ ಸ್ತಂಭ ನಿರ್ಮಿಸಿದವ್ರು ಯಾರು ಅಂದರೆ ಇಲ್ಲಿ ರಾಣಾ ಕುಂಭ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ನಮಗೆ ಅಕ್ಬರ್ ಜಾರಿಗೆ ತಂದ ಮನ್ಸಬ್ದಾರಿ ಪದ್ಧತಿ ಯಾವ ದೇಶದಿಂದ ಆಯ್ದುಕೊಳ್ಳಲಾಯಿತು? ನೋಡಿ, ಇಲ್ಲಿ ವಿಶೇಷವಾಗಿ ಮನ್ಸಬ್ದಾರಿ ಪದ್ಧತಿ ಮಂಗೋಲರು ದಾಳಿ ಮಾಡಿದ್ರು, ಅಫ್ಘಾನ್, ಟರ್ಕ್ ಮತ್ತು ಪರ್ಷಿಯಾದಿಂದ ಮನ್ಸಬ್ದಾರಿ ಪದ್ಧತಿ ಬಂತು. ಮನ್ಸಬ್ದಾರಿ ಅಂದರೆ ಸೈನಿಕರ ಒಂದು ಶ್ರೇಣೀಕೃತ ವ್ಯವಸ್ಥೆ ಅಂತ ಕರಿತೀವಿ. ಈ ಶ್ರೇಣೀಕೃತ ವ್ಯವಸ್ಥೆ ಏನಿದೆ, ಈ ಮನ್ಸಬ್ದಾರಿಗೆ ಸಂಬಂಧಿಸಿದಂತೆ 1803 ಮನ್ಸಬ್ದಾರರು ಅಕ್ಬರ್ನ ಕಾಲದಲ್ಲಿತ್ತು. ಅಕ್ಬರ್ನ ಕಾಲದಲ್ಲಿ ಒಂದು ಬೃಹತ್ ಸೇನೆಯನ್ನು ಸಹ ಕಟ್ಟಿದ್ರು. ಈ ಬಕ್ಷಿ ಅಂತಕ್ಕಂಥವ್ನು ಏನು ಮಾಡ್ತಾನೆ, ಈ ಮನ್ಸಬ್ದಾರಿ ವ್ಯವಸ್ಥೆಯನ್ನು ಮೇಲಾಗಿ ಅಥವಾ ಮೀರ್ ಬಕ್ಷಿ ಅಂತಕ್ಕಂಥವನು ಹೆಚ್ಚಾಗಿ ಇದನ್ನು ಆಪರೇಟ್ ಮಾಡ್ತಾ ಇರ್ತಾನೆ. ಹಾಗೆ ನಿಮಗೆ ಜಾಟ್ ಅಂತಿರುತ್ತೆ, ಸಾವರ್ ಅಂತ ಇರುತ್ತೆ. ಜಾಟ್ ಮತ್ತು ಸಾವರ್ಗೆ ಸಂಬಂಧಿಸಿದಂತೆ ಗೊತ್ತಿರಬೇಕು. ಜಾಟ್ ಅಂದರೆ ಸೈನಿಕರು ಮನ್ಸಬ್ದಾರಿಯಲ್ಲಿ, ಸಾವರ್ ಅಂದರೆ ಕುದುರೆ ಗುಂಪು ಅಂತ ಗೊತ್ತಿರಬೇಕು.
ಇಲ್ಲಿ ಜಾಟ್ ಮತ್ತು ಸಾವರ್. ನಿಮಗೆ ಈ ಜಾಟ್ ಮತ್ತು ಸಾವರ್ ಬಗ್ಗೆನೂ ಗೊತ್ತಿರಬೇಕು. ಮನ್ಸಬ್ದಾರಿ ಸಿಸ್ಟಮ್, ಹೆಚ್ಚು ಮನ್ಸಬ್ದಾರ್ ಎಲ್ಲಿದ್ದರು ಅಂತಕ್ಕಂಥದ್ದು ಕೇಳ್ತಾರೆ ಔರಂಗಜೇಬನ ಕಾಲದಲ್ಲಿ. ಹಾಗೆ 14ಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ, ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಈ ಪರ್ಷಿಯಾ ಅಂತಕ್ಕಂಥದ್ದು ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ನಮಗೆ ಇಲ್ಲಿ ಯಾವ ಸೂಫಿ ಸಂತನ ದರ್ಗಾ ಅಜ್ಮೀರ್ನಲ್ಲಿದೆ ಅಂತಕ್ಕಂಥದ್ದು, ಈ ರಾಜಸ್ಥಾನದ ಅಜ್ಮೀರ್ನಲ್ಲಿದೆ ಅಂತ ನಿಮಗೆ ಗೊತ್ತಿದೆ. ಮೊಹಿದ್ದೀನ್ ಚಿಸ್ತಿ ಅಂತಕ್ಕಂಥವ್ನು. ಯಾರು ಅಂದರೆ ಮೊಹಿದ್ದೀನ್ ಚಿಸ್ತಿ ಅಂತಕ್ಕಂಥವನು. ಸಲೀಂ ಯಾರ ಕಾಲದಲ್ಲಿದ್ದ ಅಂದರೆ ಅಕ್ಬರ್ ಕಾಲದಲ್ಲಿದ್ದ. ಬಂದೇ ನವಾಜ್ ಅಂತಕ್ಕಂಥವನು ಇಲ್ಲಿ ಗುಲ್ಬರ್ಗದಲ್ಲಿದ್ದ. ಅಕ್ಬರ್ನ ಮಗನಾದಂಥ ಜಹಂಗೀರ್ ಏನಿದ್ದಾನೆ ಇವನು ಈ ಸಲೀಮನ ಅನುಗ್ರಹದಿಂದಲೇ ಹುಟ್ಟಿದ್ದು. ಹಾಗಾಗಿ ಜಹಾಂಗೀರ್ನ ಮೊದಲ ಹೆಸರೇನು ಅಂದರೆ ಸಲೀಂ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಜಹಾಂಗೀರ್ನ ಮೊದಲ ಹೆಸರೇನು ಅಂದರೆ ಸಲೀಂ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ ಆದಮೇಲೆ ಗಾಂಧೀಜಿ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಮೊದಲ ಬಾರಿಗೆ ಉಪವಾಸ ಮಾಡಿದರು? ಚಂಪಾರಣ್ಯ ಸತ್ಯಾಗ್ರಹ, ಹಾಗೆ ಚೌರಿ ಚೌರ ಪ್ರಕರಣ, ಹಾಗೆ ಪೂರ್ವ ಭಾರತ ಕೋಮುಗಲಭೆ, ಹಾಗೆ ಅಹಮದಾಬಾದಿನ ಗಿರಣಿ ಕಾರ್ಮಿಕರ ಮುಷ್ಕರ. ಗಾಂಧೀಜಿಯವರ ಫಸ್ಟ್ ಒಂದು ಚಂಪಾರಣ್ಯ ಸತ್ಯಾಗ್ರಹ ಆಗಿದ್ದು 1917. ಇದು ಭಾರತದಲ್ಲಿ ಸತ್ಯಾಗ್ರಹ ಅಂತಕ್ಕಂಥ ಪದ ಇಂಟ್ರಡ್ಯೂಸ್ ಆಗಿದೆ ಇಲ್ಲಿ. ಚೌರಿ ಚೌರ ಇವೆಂಟ್ಸ್ ಆಗಿದ್ದು ನಿಮಗೆ 1922ನಲ್ಲಿ. ಪೂರ್ವ ಭಾರತ ಕೋಮುಗಲಭೆ ನಮಗೆ ವಿಶೇಷವಾಗಿ 2 ಕಡೆ ನೋಡಿ. ಕೋಮುಗಲಭೆ 1946 ಆಯಿತು. ನೆಕ್ಸ್ಟ್ ಇವರು 1932ನಲ್ಲಾದಂಥ ಒಂದು ಘಟನೆ ಏನಿದೆ ಅದ್ರ ಮೇಲೂ ಸಹ, ಅಂದರೆ ಪೂರ್ವ ಭಾರತ ಕೋಮುಗಲಭೆ ಆಗಿದ್ದು ನಿಮಗೆ ಆ್ಯಕ್ಷನ್ ಡೇ, ಡೈರೆಕ್ಟ್ ಆ್ಯಕ್ಷನ್ ಡೇ ಬಗ್ಗೆ ಕೇಳ್ಬೋದು. ಆದರೆ ಈ ಒಂದು ಮುಷ್ಕರ ಏನಿದೆ 1918ರ ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಏನಿದೆ, ಇಲ್ಲಿ ಈ ತುಟ್ಟಿ ಬತ್ತಿ ಅಥವಾ ಅವರಿಗೆ ನೀಡ್ತಕ್ಕಂಥ ಕಾರ್ಮಿಕರು ನೀಡ್ತಕ್ಕಂಥ ಒಂದು ಬತ್ತಿಯನ್ನು ನಿಲ್ಲಿಸಿದ್ರಿಂದ ಇದೇನಾಯಿತು, ನಡೀತು. ಈ ಘಟನೆಯಿಂದ ಭಾರತದಲ್ಲಿ ಗಾಂಧೀಜಿಯವರ ಮೊದಲ ಉಪವಾಸ ಸತ್ಯಾಗ್ರಹ ನಡೀತು. 1919ರಲ್ಲಿ ಈ ರೌಲತ್ ಆ್ಯಕ್ಟ್ ಏನಿದೆ ಇದು ಗಾಂಧೀಜಿಯವರ ಮೊದಲ ರಾಷ್ಟ್ರೀಯ ಪಾದಾರ್ಪಣೆ. ಇದು ಚಂಪಾರಣ್ಯ ಬಿಹಾರದ ಇವರ ಮೊದಲ ಸತ್ಯಾಗ್ರಹ. ಆದರೆ ಗಾಂಧೀಜಿಯವರ ಭಾರತದಲ್ಲಿ ಉಪವಾಸ ಸತ್ಯಾಗ್ರಹ ಯಾವುದು ಅಂದರೆ ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ಗಾಂಧೀಜಿಯವರ ಯಾವ ವಿಷಯಕ್ಕೆ ಸಂಬಂಧಿಸಿದಂಥ ಘಟನೆ ನಾವಿಲ್ಲಿ ನೋಡಿದ್ವಿ. ನೆಕ್ಸ್ಟ್, ದೇಶ ಭಾಷೆಗಳ ಪತ್ರಿಕಾ ಕಾಯ್ದೆಯನ್ನು ಜಾರಿಗೆ ತಂದವರು. ನೋಡಿ, ಅದನ್ನು ಕ್ಯಾನ್ಸಲ್ ಮಾಡಿದವರು ಬೇರೆ, ಜಾರಿಗೆ ತಂದವರು ಬೇರೆ. ಲಾರ್ಡ್ ಕರ್ಜನ್ ಕಾಲದಲ್ಲಿ ನಿಮಗೆ 1902, 1904, 1905 ಒಂದು ನಿಮಗೆ ವಿ ಆ್ಯಕ್ಟ್ ಇರ್ಬೋದು, ಪುರಾತತ್ವ ಇಲಾಖೆ ಇರ್ಬೋದು, ಬಂಗಾಳ ವಿಭಜನೆ ಇರ್ಬೋದು. ವೆಲ್ಲೆಸ್ಲಿ ಅಂದರೆ ನಿಮಗೆ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾರೆ, ಸಬ್ಸಿಡರಿ ಅಲೈನ್ಸ್ ಸಿಸ್ಟಮನ್ನು ತರ್ತಾರೆ. ಆದರೆ ಲಾರ್ಡ್ ಲಿಟ್ಟನ್ ಕಾಲದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಲಾರ್ಡ್ ಲಿಟ್ಟನ್ ಕಾಲದಲ್ಲಿ ಮೇಜರಾಗಿ 1878ರಲ್ಲಿ 2 ಮುಖ್ಯಲ್ಲಿ. ಈಗ ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟ್ ಅಂತಕ್ಕಂಥದ್ದು ಪತ್ರಿಕಾ ನಿಷೇಧ ಕಾಯ್ದೆ ಬಂದು ಇವ್ರ ಕಾಲದಲ್ಲೇ. ನೆಕ್ಸ್ಟು ಈ ಒಂದು ಸಶಸ್ತ್ರ ಅಥವಾ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ, ಆರ್ಮುಡ್ ಅಬಾಲಿಷನ್ ಆ್ಯಕ್ಟ್ ಬಂದಿದ್ದು, ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಬಂದದ್ದು ಸಹ ಇವ್ರ ಕಾಲದಲ್ಲಿ. ನೆಕ್ಸ್ಟ್ ಲಾರ್ಡ್ ಆರ್ಡಿನ್ಜ್ ಅಂದರೆ ನಿಮಗೆ 1911ರಲ್ಲಿ, ಆರ್ಡಿನ್ಜ್ ಸೆಕೆಂಡ್ ಅಂತ ಇವರು, ಆರ್ಡಿನ್ಜ್ ಸೆಕೆಂಡ್ ಇದರಲ್ಲ, 1911ರಲ್ಲಿ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಆಗಿದ್ದು ಇವರು. ಆದರೆ ಈ ಶಸ್ತ್ರಾಸ್ತ್ರ ನಿಷೇಧ ಮತ್ತು ಈ ಪತ್ರಿಕಾ ಕಾಯ್ದೆ ರದ್ದತಿಯಾಗಿದ್ದು 1882ರಲ್ಲಿ. ಯಾರ ಕಾಲದಲ್ಲಿ ಅಂದರೆ ಈ ಒಂದು ಲಾರ್ಡ್ ಲಿಟ್ಟನ್ ಅಂತ ಗೊತ್ತಿರಬೇಕು. ಲಾರ್ಡ್ ಲಿಟ್ಟನ್ ಕಾಲದಲ್ಲಿ ಇದು ಏನಾಯಿತು ಅಂತಕ್ಕಂಥದ್ದು ಗೊತ್ತಿರಲಿ. ನೋಡಿ, ಲಾರ್ಡ್ ಕರ್ಜನ್, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಲಿಟ್ಟನ್ ಮತ್ತು ಲಾರ್ಡ್ ಹಾರ್ಡಿಂಜನ್ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ಗಳ ಮೇಲೆ ನಾವಿಲ್ಲಿ ಅಧ್ಯಯನವನ್ನು ನಡೆಸಿದ್ವಿ. ನೆಕ್ಸ್ಟ್ ಇದಾದಮೇಲೆ ಇಂಡಿಯಾ ಟುಡೇ ಕೃತಿಯನ್ನು ಬರೆದವರು ಯಾರು? ದಾದಾಬಾಯಿ ನವರೋಜಿ ಅವ್ರದ್ದು ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇಂಡಿಯಾ ಅಂತಕ್ಕಂಥದ್ದು. NM ರಾಯ್ ಅವರಿಗೆ ಸಂಬಂಧಿಸಿದಂತೆ ಎಕನಾಮಿಕ್ಸ್ ಬಗ್ಗೆ ಬರೀತಾರೆ, ಕಮ್ಯುನಿಸ್ಟ್ ಬಗ್ಗೆನೂ ಬರೀತಾರೆ. ರಾನಡೆ ಅವ್ರದ್ದು ಗೊತ್ತಿದೆ. ಈ RP ದತ್ತಾ ಯಾರ್ದು ಅಂದರೆ ಈ RP ದತ್ತಾ ಅವ್ರದ್ದು ಯಾವುದು ಅಂದರೆ ಇಂಡಿಯಾ ಟುಡೇ ಅಂತ. RP ದತ್ತಾ ಅವ್ರದ್ದು ಯಾವುದು ಅಂದರೆ ಇಂಡಿಯಾ ಟುಡೇ ಅಂತ. ನೆಕ್ಸ್ಟ್ ಅದಾದಮೇಲೆ ಝಾನ್ಸಿಯ ಸಂಸ್ಥಾನವನ್ನು ಡ್ಯಾಶ್ ಮೂಲಕ ಬ್ರಿಟಿಷ್ ಭಾರತದ ಭಾಗವನ್ನಾಗಿ ಮಾಡಲಾಯಿತು. ಸಹಾಯಕ ಸೈನ್ಯ ಪದ್ಧತಿ, ಲಕ್ಷ್ಮೀಬಾಯಿಯೊಡನೆ ಯುದ್ಧ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ನೋಡಿ, ಝಾನ್ಸಿ ಏನು ಮಾಡ್ತಾಳೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತಕ್ಕಂಥದ್ದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತಕ್ಕಂಥ ವಿಷಯಗಳನ್ನು ಒಳಗೊಂಡಂತೆ
ಅವರ ಹಸ್ಬೆಂಡ್ ಸತ್ತಾಗ ಆನಂದರಾವ್ ಅಂತಕ್ಕಂಥ ಮಗುವನ್ನು ಏನು ಮಾಡ್ತಾಳೆ, ದತ್ತು ತಗೊಳ್ತಾಳೆ. ಆದರೆ ಇಲ್ಲಿ ಏನಾಗುತ್ತೆ, ಫೈಟ್ ಆಗುತ್ತೆ. ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಈ ಡಾಟರ್ ಇನ್ ಲ್ಯಾಬ್ಸ್ ಪಾಲಿಸಿ ಇದೆಯಲ್ಲ ಝಾನ್ಸಿಯಲ್ಲಿ, ಇದು ಮುಖ್ಯ ಕಾರಣ ಆಗುತ್ತೆ. ಗಂಗಾಧರ್ ರಾವ್ ಅಂತಕ್ಕಂಥವ್ರ ಹಸ್ಬೆಂಡು, ಆನಂದರಾವ್ ಅಂತಕ್ಕಂಥವ್ರು, ಇವರಿಗೆ ಸಂಬಂಧಿಸಿದಂಥ ಘಟನೆಗಳು ಆದಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಒಂದು ಯುದ್ಧದಲ್ಲಿ ಭಾಗವಹಿಸಿ ಪುರುಷರಂತೆ ವೇಷ ಧರಿಸ್ತಾಳೆ ಅಂತಕ್ಕಂಥದ್ದು ಈ ಝಾನ್ಸಿಯಲ್ಲಿ, ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ಈ ಬ್ರಿಟಿಷ್ ವ್ಯಕ್ತಿ ಯುಗ್ರೋಸ್ ಅಂತಕ್ಕಂಥವ್ನು ಏನು ಮಾಡ್ತಾನೆ, ದಂಗೆಯನ್ನು ನಿಯಂತ್ರಣ ಮಾಡ್ತಾನೆ. ದೆಹಲಿಯಲ್ಲಿ ದಂಗೆಯನ್ನು ನಿಯಂತ್ರಣ ಮಾಡಿದ್ದ ಪ್ರಥಮ ಸ್ವತಂತ್ರ ಸಂಗ್ರಾಮವನ್ನು ನಿಕೋಲಸ್ ಅಂತಕ್ಕಂಥವನು. ಹಾಗೆ ಮೀರತ್ನಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮವನ್ನು ಕಂಟ್ರೋಲ್ ಮಾಡಿದವನು ಮತ್ತು ನಮಗೆ ಈ ಒಂದು ಬ್ರಿಟಿಷ್ ಅಧಿಕಾರಿಯಾದಂತಹ ಹೆವಿಯೆಟ್ ಅಂತಕ್ಕಂಥವ್ನು. ನೆಕ್ಸ್ಟ್ ಕ್ಯಾಂಬೆಲ್ ಅಂತ ಬರ್ತಾನೆ, ಇವ್ರು ನಿಮಗೆ ಗೊತ್ತಿರಬೇಕು ನೋಡಿ. 19ನೇ ಪ್ರಶ್ನೆಗೆ ಇದು ಉತ್ತರ ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ಪ್ರಸಿದ್ಧವಾದ 1835 ವಿದ್ಯಾಭ್ಯಾಸ ಟಿಪ್ಪಣಿ ಮೆಕಾಲೆ ಮಿನಿಟ್ ಅಂತ ಕರಿತೀವಿ. ಡ್ಯಾಶ್ ವ್ಯಕ್ತಿಯೊಂದಿಗೆ ಸಂಬಂಧಿಸಿದ್ದಾಗಿದೆ. ಲಾರ್ಡ್ ಮೆಕಾಲೆ, ಚಾರ್ಲ್ಸ್ ವುಡ್ ಮತ್ತು ರಾಜಾರಾಮ್ ಮೋಹನ್ ರಾಯ್ ಮತ್ತು ವಿಲಿಯಂ ಹಂಟರ್ ಅಂತಕ್ಕಂಥದ್ದಿದೆ ನೋಡಿ. ಇಂಡಿಯನ್ ಪೀನಲ್ ಕೋಡ್ ಆಗಿದ್ದೆ ಈ ಲಾರ್ಡ್ ಮೆಕಾಲೆಗೆ ಸಂಬಂಧಿಸಿದಂಥ. ಇಲ್ಲಿದ್ದಂಥದ್ದು ಯಾರು ಅಂದರೆ ಈ ಬೆಂಟಿಕ್ ಅಂತಕ್ಕಂಥವನು ಇಂಡಿಯನ್ ಪೀನಲ್ ಕೋಡ್ ಆಗಿದ್ದು ಫಸ್ಟ್ ಪ್ರಿಪೇರ್ ಇವರೇ ಮಾಡಿದ್ದು. ಕ್ಯಾನಿಂಗ್ ಕಾಲದಲ್ಲಿ ಅದು ಜಾರಿಗೆ ಬರುತ್ತೆ. ಚಾರ್ಲ್ಸ್ ವುಡ್ ವರದಿ ಅಂದರೆ 1954 ಮ್ಯಾಗ್ನಾ ಕಾರ್ಟಾ. ಹಾಗೆ ರಾಜಾರಾಮ್ ಮೋಹನ್ ರಾಯ್ ಅಂದರೆ ಇವರು ಇಂಗ್ಲೀಷ್ ಶಿಕ್ಷಣವನ್ನು ಬೆಂಬಲಿಸಿದರು ಮತ್ತು ಸತಿ ಸಹಗಮನ ನಿಷೇಧ ಕಾಯ್ದೆಯನ್ನು ಸಹ ಬೆಂಬಲಿಸಿದರು ಅಂತಕ್ಕಂಥದ್ದು ಗೊತ್ತಿರಬೇಕು. 20ನೇ ಪ್ರಶ್ನೆಗೆ ಲಾರ್ಡ್ ಮೆಕಾಲೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಫಾದರ್ ಆಫ್ ಇಂಡಿಯನ್ ಇಂಗ್ಲೀಷ್ ಎಜುಕೇಷನ್ ಅಂತ ಗೊತ್ತಾಯಿತು. ಇದೇ ರೀತಿಯಾಗಿ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಹಲವು ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆ ಮಾತಾಡ್ತೀವಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಒನ್ ಅಂಡ್ ಆಲ್.